ದುಬಾರೆ ಪ್ರವಾಸಿ ತಾಣದಲ್ಲಿ ಕಳೆದ ಸೋಮವಾರ ಬಹುದೊಡ್ಡ ರಾದ್ಧಾಂತ ಸೃಷ್ಟಿಸಿದ್ದಲ್ಲದೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಭಯಭೀತಿ ಮೂಡಿಸಿರುವ ಕಂಜನ್ ಆನೆಯನ್ನು ಮೈಸೂರು ದಸರೋತ್ಸವದಿಂದ ಹೊರಕ್ಕಿಡಲಾಗಿದೆ. ದುಬಾರೆ ಆನೆ ಶಿಬಿರದಲ್ಲಿ ಭೀಕರವಾಗಿ ಆಕ್ರಮಣ ಮಾಡಿ ಪ್ರವಾಸಿ ಮಹಿಳೆಯೊಬ್ಬರ ಸಾವಿಗೆ ಕಾರಣವಾದ ಮತ್ತು ಮಾರ್ತಾಂಡ ಆನೆಯನ್ನು ಬಲಿ ಪಡೆದ ಕಂಜನ್ ಆನೆಯನ್ನು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಿಂದ ಶಾಶ್ವತವಾಗಿ ನಿಷೇಧಿಸಲಾಗಿದೆ. ಈ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ. ದುಬಾರೆ ಆನೆ ಶಿಬಿರದಲ್ಲಿ ನಡೆದ ಅಹಿತಕರ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಸಚಿವರು ಮೈಸೂರು ದಸರಾ ಮಹೋತ್ಸವದಿಂದ ಕಂಜನ್ ಆನೆಯನ್ನು ಸಂಪೂರ್ಣವಾಗಿ ಕೈಬಿಡುವಂತೆ ಉನ್ನತ ಅರಣ್ಯಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಮಾಡಿದ್ದಾರೆ. ಕಳೆದ 2024ರ ಮೈಸೂರು ದಸರಾ ತಾಲೀಮಿನ ಅವಧಿಯಲ್ಲೂ ಕಂಜನ್ ಭಾರೀ ಗದ್ದಲ ಸೃಷ್ಟಿಸಿತ್ತು. ಮೈಸೂರು ಅರಮನೆ ಆವರಣದಲ್ಲೇ ಮತ್ತೊಂದು ಆನೆಯನ್ನು ಅಟ್ಟಿಸಿಕೊಂಡು ಹೋಗಿ ಪ್ರವಾಸಿಗರು ಹಾಗೂ ಅಧಿಕಾರಿಗಳಲ್ಲಿ ಆತಂಕ ಮತ್ತು ಭೀತಿಯ ವಾತಾವರಣ ಸೃಷ್ಟಿಸಿತ್ತು. ಕಂಜನ್ ಆನೆಯ ಪುನರಾವರ್ತಿತ ಆಕ್ರಮಣಕಾರಿ ಮತ್ತು ಮೊಂಡಾಟದ ನಡವಳಿಕೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರವಷ್ಟೇ ಉನ್ನತ ಅಧಿಕಾರಿಗಳು ಹಾಗೂ ಸಚಿವರು ಈ ಕಠಿಣ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ. ಕಳೆದ ಸೋಮವಾರ ದುಬಾರೆ ಶಿಬಿರದಲ್ಲಿ ಅಮಾಯಕ ಮಾರ್ತಾಂಡ ಆನೆಯ ಮೇಲೆ ರಣಭೀಕರ ದಾಳಿ ನಡೆಸಿದ್ದ ಕಂಜನ್ ಮಾರ್ತಾಂಡನ ಹೊಟ್ಟೆ ಮತ್ತಿತರ ಭಾಗಗಳಿಗೆ ತನ್ನ ಬಲವಾದ ದಂತಗಳಿಂದ ತಿವಿದು ಗಂಭೀರ ಗಾಯಗೊಳಿಸಿತ್ತು. ಈ ದುರಂತದಲ್ಲಿ ತಮಿಳುನಾಡಿನ ಪ್ರವಾಸಿ ಮಹಿಳೆ ದಾರುಣವಾಗಿ ಸಾವನ್ನಪ್ಪಿದ್ದರು. ದುರಂತ ನಡೆದ ಮರುದಿನವೇ ತೀವ್ರ ಗಾಯಗಳಿಂದ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಮಾರ್ತಾಂಡ ಆನೆ ಸಾವನ್ನಪ್ಪಿತ್ತು. ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಂಡಿದ್ದ ಬಲರಾಮ ಆನೆ 2023ರವರೆಗೂ ಅಂಬಾರಿ ಹೊರುತ್ತಿತ್ತು. ಬಲರಾಮನಿಗೆ ಗುಂಡೇಟು ಬಿದ್ದು ಅಸುನೀಗಿದ ಬಳಿಕ ಈ ಸ್ಥಾನವನ್ನು ಬಲಿಷ್ಠ ಕಂಜನ್ ತುಂಬಿದ್ದ. ಅನುಭವಿ ಬಲರಾಮನು 25 ವರ್ಷಗಳಿಗೂ ಹೆಚ್ಚು ಕಾಲ ದಸರಾದಲ್ಲಿ ಭಾಗವಹಿಸಿ 13 ಬಾರಿ ಚಿನ್ನದ ಪಲ್ಲಕ್ಕಿ ಹೊತ್ತಿದ್ದ. ಆಗಿನ್ನು ಕಂಜನ್ 24 ವರ್ಷ ಪ್ರಾಯದವನಾಗಿದ್ದರೂ ಸಾಕಷ್ಟು ಬಲಾಢ್ಯ ಮತ್ತು ಶಾಂತ ಸ್ವಭಾವದವನಾಗಿದ್ದ. ಹಾಸನ ಜಿಲ್ಲೆ ಯಸಳೂರಿನ ಬಳಿ 2014ರಲ್ಲಿ ಸೆರೆ ಹಿಡಿಯಲಾಗಿದ್ದ ಕಂಜನ್ 3 ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾನೆ. ಆದರೆ ತನ್ನ ಪುಂಡಾಟ ಮತ್ತು ಆಕ್ರಮಣಕಾರಿ ಸ್ವಭಾವದಿಂದಾಗಿ ಕಂಜನ್ ಇನ್ಮುಂದೆ ದಸರಾ ಜಂಬೂ ಸವಾರಿಯಿಂದ ಹೊರಗುಳಿಯುವಂತಾಗಿದೆ. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.